ರಾಜ್ಯದಲ್ಲಿ ಪಕ್ಷಾಂತರ ಪರ್ವ ಶುರುವಾಗಿದೆ. ಉದ್ಧವ್ ಠಾಕ್ರೆಗೆ ಅಕ್ಷರಶಃ ಶಾಕ್ ಮೇಲೆ ಶಾಕ್. ಉದ್ಧವ್ ಠಾಕ್ರೆ ಬಣದ 6 ಬಂಡಾಯ ಸಂಸದರು ಇವತ್ತು ಶಿಂಧೆ ಬಣಕ್ಕೆ ಅಧಿಕೃತವಾಗಿ ಸೇರ್ಪಡೆ ಆಗ್ತಾರೆ ಅನ್ನುವ ಮಾಹಿತಿ ಬರ್ತಾ ಇದೆ. ಆಲ್ರೆಡಿ ಈ ಹಿಂದೆ ಒಂದು ಸಲ ಒಡೆದು ಹೋಳಾಗಿರ್ತಕ್ಕಂತಹ ಉದ್ಧವ್ ಠಾಕ್ರೆಯ ಬಣ ಈಗ ಇನ್ನೊಂದ್ಸಲ ವಿಭಜನೆಯಾಗುವಂತ ಆತಂಕದಲ್ಲಿದೆ. ಮಧ್ಯಾಹ್ನ 3 ಗಂಟೆಗೆ ಏಕನಾಥ್ ಶಿಂಧೆ ನೇತೃತ್ವದ ಶಿವಸೇನೆಗೆ 6 ಜನ ಸಂಸದರು ಸೇರ್ಪಡೆ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಔಪಚಾರಿಕವಾಗಿ ವಿಲೀನಗೊಳ್ಳುವ ಬಗ್ಗೆ ಸಾಧ್ಯತೆ ಬಗ್ಗೆ ಸುದ್ದಿಗಳು ಹರಿದಾಡ್ತಾ ಇದೆ. ಆಪರೇಷನ್ ಟೈಗರ್ ಅನ್ನುವ ಹೆಸರಿನಲ್ಲಿ ಶುರುವಾಗಿರ್ತಕ್ಕಂಥ ಈ ರಾಜಕೀಯ ಪ್ರಕ್ಷುಬ್ಧತೆ ಇತ್ತ ಯುಬಿಟಿ ಕಚೇರಿಯಲ್ಲಿ ಉದ್ಧವ್ ಠಾಕ್ರೆ ಸಭೆಗೆ ಯುಬಿಟಿಯ ಎಲ್ಲ ಶಾಸಕರು ಮತ್ತು ಎಂಎಲ್ಸಿಗಳು ಬಂದಿದ್ರು. ಆದರೆ 9 ಜನ ಸಂಸದರ ಪೈಕಿ 6 ಜನ ಸಂಸದರು ಈಗ ಉದ್ಧವ್ ಠಾಕ್ರೆಗೆ ಸೆಡ್ಡು ಹೊರತಿದ್ದಾರೆ ವೀಕ್ಷಕರೇ, ಕಂಟಿನ್ಯೂಸ್ ಆಗಿ. ಯಾಕೆಂದ್ರೆ ನೋಡಿ, ಉದ್ಧವ್ ಠಾಕ್ರೆ ಅವರು ಈ ಹಿಂದೆ 2 ಸಲ ಸಭೆ ಮಾಡಿದ್ರು. ಅದೇ ಎರಡು ಸಲ ಸಭೆಗೂ ಸಹ 9 ಜನ ಸಂಸದರ ಪೈಕಿ 6 ಜನ ಸಂಸದರು ಬಂದಿರಲಿಲ್ಲ. ಅಷ್ಟೇ ಅಲ್ಲ, ಉದ್ಧವ್ ಠಾಕ್ರೆ ನೋಟಿಸ್ ಕೂಡ ಕೊಟ್ಟಿದ್ರು ಬನ್ನಿ ಸಭೆಗೆ ಅಂತ. ಆದ್ರೂ ಸಹ ಅವ್ರು 6 ಜನ ಹೋಗಿರ್ಲಿಲ್ಲ. ಆಮೇಲೆ ಈಗ 6 ಜನ ಸಂಸದರು ನೇರವಾಗಿ ಏಕನಾಥ್ ಶಿಂಧೆ ನೇತೃತ್ವದ ಬಣಕ್ಕೆ ಸೇರ್ಪಡೆ ಆಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಸೊ ಮೊನ್ನೆ ಶಿವಸೇನೆ ಸಂಸ್ಥಾಪನಾ ದಿನಾಚರಣೆ ಇತ್ತು. ಆಕ್ಚುಲಿ ಆವತ್ತೇ ಅದು ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇವತ್ತು ನಡೆಯುವಂತ 3 ಗಂಟೆಯ ಸಭೆಯಲ್ಲಿ 6 ಜನ ಸಂಸದರು ಶಿವಸೇನೆ ಇನ್ನು ಏಕನಾಥ್ ಶಿಂಧೆ ಅವರ ನೇತೃತ್ವದ ಬಣಕ್ಕೆ ಸೇರ್ಪಡೆ ಆಗ್ತಾರೆ ಅನ್ನುವ ಮಾಹಿತಿ ಇದೆ. ಆದ್ರೆ ಒಂದು ವಿಚಾರ ಏನು ಅಂದ್ರೆ, ಇಲ್ಲಿ ಆಂಟಿ ಡಿಫೆಕ್ಷನ್ ಲಾ ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಬರೋದಿಲ್ಲ ಅನ್ನುವ ರೀತಿಯಾದಂತಹ ಚರ್ಚೆಗಳನ್ನು ಸಹ ತಜ್ಞರು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಈಗ 2/3ರಷ್ಟು ಭಾಗ ಏನಾದರೂ ಒಂದು ಕಡೆ ವಿಲೀನಗೊಳ್ಳುವಂತ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡಿದ್ರೆ ಅದಕ್ಕೆ ಯಾವುದೇ ರೀತಿಯಾಗಿ ಆಂಟಿ ಡಿಫೆಕ್ಷನ್ ಲಾ ಅಡ್ಡ ಬರೋದಿಲ್ಲ. ಸೊ ಬಹುಶಃ ಅದೇ ಆಗಬಹುದು. 6 ಜನ ಸಂಸದರು ಬಹಳ ಈಸಿಯಾಗಿ ಏಕನಾಥ್ ಶಿಂಧೆ ಬಣವನ್ನು ಸೇರಿಕೊಳ್ಳಬಹುದು ಅನ್ನುವ ರೀತಿಯಾದಂತಹ ಚರ್ಚೆಗಳು ಶುರುವಾಗಿದೆ.